ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕನ್ ಕಬಾಬ್ ತಿನ್ನುವವರೇ ಎಚ್ಚರ ಎಚ್ಚರ. ಪ್ರತಿಷ್ಠಿತ ಹೋಟೆಲ್ನ ಚಿಕನ್ ಕಬಾಬ್ ಡೇಂಜರ್ ಅಂತ ಈಗ ಮಾಹಿತಿ ಬರ್ತಾ ಇರೋದು. ಪ್ರತಿಷ್ಠಿತ ಹೋಟೆಲ್ನ ಚಿಕನ್ ಕಬಾಬ್ ಡೇಂಜರ್. ಎಂಪೈರ್ನ 6 ಹೋಟೆಲ್ನ ಕಬಾಬ್ ಅನ್ಸೇಫ್ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಹೆಬ್ಬಾಳ, ಶಿವಾಜಿನಗರ, ಬಸವನಗುಡಿ, ಮಹದೇವಪುರ, ಬೊಮ್ಮನಹಳ್ಳಿ ಎಂಪೈರ್ ಹೋಟೆಲ್ಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಕಬಾಬ್ ಪರೀಕ್ಷೆಯಲ್ಲಿ ಅಸುರಕ್ಷಿತ ಅನ್ನೋದು ದೃಢವಾಗಿದೆ. ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ 30 ದಿನಗಳ ಕಾಲಾವಕಾಶ ಕೊಟ್ಟಂತ ಅಧಿಕಾರಿಗಳು ಅಸುರಕ್ಷತೆ ಬಗ್ಗೆ ಉತ್ತರ ನೀಡಲು ಕಾಲಾವಕಾಶ ನೀಡಲಾಗಿದೆ. ಎಂಪೈರ್ ಹೋಟೆಲ್ಗೆ 30 ದಿನಗಳ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ. 30 ದಿನಗಳ ಬಳಿಕ ಕಾನೂನು ಕ್ರಮ ಅಂತ FSSAI ಹೇಳಿದೆ. ಈಗ ಭಾರತೀಯ ಆಹಾರ ಸುರಕ್ಷತೆ ಪ್ರಾಧಿಕಾರ ಸೂಚನೆ, ಕಬಾಬ್ ಪರೀಕ್ಷೆಯಲ್ಲಿ ಇದು ನಾಟ್ ಸೇಫ್ ಅಂತ ಈಗ ದೃಢಪಟ್ಟಿದೆ. ಸೊ ಎಂಪೈರ್ ರೆಸ್ಟೋರೆಂಟ್ ಭಾಳ ಫೇಮಸ್ ಆಗಿರುವಂಥ ರೆಸ್ಟೋರೆಂಟ್ಗಳಲ್ಲೊಂದು, ಅದು ಕೂಡ ತಡರಾತ್ರಿಯವರೆಗೆ ಏನಾದರೂ ಆಹಾರ ಬೇಕಾದರೆ ಭಾಳಷ್ಟು ಜನ ಡಿಪೆಂಡ್ ಆಗಿರುವಂಥದ್ದೇ ನಾನ್ ವೆಜ್ ಊಟ ಏನಾದಿದ್ದರೆ ಎಂಪೈರ್ ಹೋಟೆಲ್ಗೆ. ಆದರೆ ಅಲ್ಲಿ ಚಿಕನ್ ಕಬಾಬ್ ತಿನ್ನುವವರು ಈಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟೈಮ್ ನೀಡಲಾಗಿದೆ. ಅವರಿಗೆ 30 ದಿನಗಳ ಟೈಮನ್ನು ನೀಡಲಾಗಿದೆ. ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನಯ್, ಇದೀಗ ಚಿಕನ್ ಕಬಾಬ್ ವಿಚಾರವಾಗಿ ಹಿಂದೆ ಕೂಡ ಈ ಕಲರ್ ವಿಚಾರವಾಗಿರ್ಬೋದು, ಗೋಬಿ ವಿಚಾರವಾಗಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಈಗ ಒಂದಷ್ಟು ಭಾಳ ರೆಪ್ಯೂಟೆಡ್ ಹೋಟೆಲ್ಗಳಲ್ಲಿ ಇಂಥ ಒಂದಷ್ಟು ಕಂಪ್ಲೇಂಟ್ ಕೇಳಿ ಬರ್ತಾ ಇರೋದು. ಸೊ ಏನು ಕೊಟ್ಟಿದ್ದಾರೆ ನೋಟಿಸಲ್ಲಿ ಏನಿದೆ, ಎಷ್ಟು ದಿನ ಟೈಮ್ ಇದೆ ಅವ್ರಿಗೆ? ಅವಿನಾಶ್, ಸದ್ಯಕ್ಕೆ ರಾಜಧಾನಿಯ ಪ್ರಮುಖ ನಾನ್ ವೆಜ್ ರೆಸ್ಟೋರೆಂಟ್ಗಳಲ್ಲಿ ಒಂದಾಗಿರುವಂತಹ ಎಂಪೈರ್ ಅಲ್ಲಿ ಸದ್ಯಕ್ಕೆ ಈಗ ಪ್ರಮುಖವಾಗಿ ಚಿಕನ್ ಕಬಾಬ್ ಅಲ್ಲಿ ಸಿಂಥೆಟಿಕ್ ಕಲರ್ ಪತ್ತೆಯಾಗಿರುವಂಥದ್ದು. ಆಹಾರ ಇಲಾಖೆ ಪ್ರಮುಖವಾಗಿ ಅದರಲ್ಲೂ ಆನಂದರಾವ್ ಸರ್ಕಲ್ ಪಕ್ಕದಲ್ಲಿರುವಂತಹ ಎಂಪೈರ್ ಹೋಟ್ಲಿಗೆ ಹೋಗಿ ಅಲ್ಲಿ 4 kg 500 ಗ್ರಾಮ್ ಅಂತಹ 4 kg ಕಬಾಬನ್ನು ಖರೀದಿ ಮಾಡ್ತಾರೆ. ಆ ಕಬಾಬನ್ನು ಖರೀದಿ ಮಾಡಿ ಏನು ಫುಡ್ ಸೇಫ್ಟಿಯ ಪ್ರೊಸೀಜರ್ ಪ್ರಕಾರ ಸ್ಯಾಂಪಲ್ಗೆ ಒಳಪಡಿಸಬೇಕಾಗಿರುತ್ತೆ, ಅದೇ ರೀತಿಯ ಮಾನದಂಡಗಳನ್ನು ಫಾಲೋ ಮಾಡಿಕೊಂಡು ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಆಹಾರ ಇಲಾಖೆಯಲ್ಲಿರುವಂತಹ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಚಿಕನ್ ಕಬಾಬ್ ಅನ್ಸೇಫ್ ಅನ್ನೋ ವರದಿ ಬಂದಿದೆ. ಈ ಒಂದು ಕಬಾಬ್ಗೆ ಸಿಂಥೆಟಿಕ್ ಕಲರ್ ಅನ್ನ ಬಳಕೆ ಮಾಡುತ್ತಿರುವಂತದ್ದು ಕಂಡು ಬಂದಿದೆ. ಈ ಸಿಂಥೆಟಿಕ್ ಕಲರ್ ಅತಿಯಾದ ಪ್ರಮಾಣದಲ್ಲಿ ಮನುಷ್ಯ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಎಲಬು ಮತ್ತು ಮೂಳೆಯ ಸಮಸ್ಯೆಗಳು, ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳನ್ನ ಆಹಾರ ತಜ್ಞರು ಕೂಡ ಈ ಹಿಂದೆ ಹೇಳಿದ್ರು. ಜೊತೆಗೆ ಆಹಾರ ಇಲಾಖೆ ಕೂಡ ಈ ರೀತಿಯಾಗಿ ಅಪಾಯಕಾರಿಯಾಗಿರುವಂತಹ ಸಿಂಥೆಟಿಕ್ ಕಲರ್ಗಳನ್ನ ಆಹಾರ ತಯಾರಿಕೆ ಸಂದರ್ಭಗಳಲ್ಲಿ ಬಳಕೆ ಮಾಡೋದಕ್ಕೂ ಕೂಡ ನಿರ್ಬಂಧ ಇರಿತ್ತು. ಹೀಗಾಗಿ ಗೋಬಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಇನ್ನು ಕಲರ್ಗಳನ್ನ ಬಳಕೆ ಮಾಡಿಕೊಂಡು ತಯಾರು ಮಾಡುವಂತಹ ಆಹಾರ ಪದಾರ್ಥಗಳ ಮೇಲೆ ಕೂಡ ನಿರ್ಬಂಧವನ್ನ ಇರಿತ್ತು. ಆದ್ರೆ ಇದಾದ ಬಳಿಕವೂ ಕೂಡ ಆಕರ್ಷಣೀಯವಾಗಿ ಕಾಣಬೇಕು, ಜೊತೆಗೆ ರುಚಿಕರವಾಗಿ ಬರಬೇಕು ಅನ್ನೋಂತ ಕಾರಣಕ್ಕಾಗಿ ಈ ರೀತಿಯಾಗಿ ನಾನ್ ವೆಜ್ ಸಾಕಷ್ಟು ಆಹಾರದ ಹೋಟೆಲ್ಗಳು ಈ ಒಂದು ಸಿಂಥೆಟಿಕ್ ಕಲರ್ಗಳನ್ನ ಬಳಕೆ ಮಾಡ್ತಿರೋದು ಕಂಡು ಬಂದಿದೆ. ಹೀಗಾಗಿ ಬೆಂಗಳೂರಿನ ಪ್ರಮುಖ 6 ಎಂಪೈರ್ ಹೋಟೆಲ್ಗಳನ್ನ ಸ್ಯಾಂಪಲ್ಗೆ ಒಳಪಡಿಸಿದ ಸಂದರ್ಭದಲ್ಲಿ ಈ ರೀತಿಯಂತಹ ಕಲರ್ ಕೋಡ್ ಬಳಕೆ ಆಗಿರುವಂತದ್ದು ಕಂಡು ಬಂದಿದೆ. ಹೀಗಾಗಿ ಸದ್ಯಕ್ಕೆ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಜೊತೆಗೆ 15 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಒಂದೊಮ್ಮೆ ಅವರು ಇದಕ್ಕೆ ಉತ್ತರವನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅವಿನಾಶ್, ಧನ್ಯವಾದ ವಿನಯ್.